ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮುಂದಿನ ಹಲ್ಲುಗಳ ಮಧ್ಯೆ ಗ್ಯಾಪ್ ಇದೆಯಾ? ಹಾಗಾದ್ರೆ ನಿಮಗೆ ಈ ವಯಸ್ಸಿನಲ್ಲಿ ಅಪಾರ ಶ್ರೀಮಂತಿಕೆ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. 5 ಬೆರಳು ಒಂದೇ ಸಮನಾಗಿ ಇರೋದಿಲ್ಲ ಅಲ್ವಾ? ಹಾಗೇನೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನೋಡೋದಕ್ಕೆ ಒಂದೇ ತರ ಇರೋಲ್ಲ. ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿರ್ತಾರೆ. ಅದೇ ರೀತಿ ಹಲ್ಲುಗಳು ಕೂಡ ಒಂದೇ ರೀತಿ ಇರೋಲ್ಲ. ಕೆಲವರ ಹಲ್ಲು ಮುತ್ತು ಪೋಣಿಸಿದಂತಿದ್ರೆ ಮತ್ತೆ ಕೆಲವರ ಹಲ್ಲು ದೊಡ್ಡದಾಗಿರುತ್ತೆ. ಇನ್ನು ಕೆಲವರ ಹಲ್ಲುಗಳು ಚಿಕ್ಕದಾಗಿರುತ್ತವೆ. ಇನ್ನು ಕೆಲವರ ಹಲ್ಲಿನ ನಡುವೆ ಗ್ಯಾಪ್ ಇರುತ್ತವೆ. ಇಲ್ಲಿ ಹೇಳ್ತಿರೋ ವಿಷಯ ಕೂಡ ಇದೇ ಹಲ್ಲುಗಳ ನಡುವಿನ ಗ್ಯಾಪ್ಗೆ ಸಂಬಂಧಿಸಿದ್ದು. ಅದು ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾದ್ರೆ ಅಚ್ಚರಿ ಪಡ್ತೀರಾ. ಹಲ್ಲುಗಳ ನಡುವೆ ಗ್ಯಾಪ್ ಇದ್ರೆ ಅಪಾರ ಹಣ ಬರುತ್ತೆ ಅಂತ ಹುಬ್ಬೇರಿಸ್ತೀರಾ. ಬರೀ ಹಲ್ಲುಗಳ ನಡುವೆ ಗ್ಯಾಪ್ ಇದ್ರೆ ಹಣ ಬರೋದಿಲ್ಲ ಅಂತವರು ಒಂದು ರಹಸ್ಯ ಮಂತ್ರ ಕೂಡ ಹೇಳ್ಬೇಕಾಗುತ್ತೆ. ಆ ಬಗ್ಗೆ ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಷಯ ಹೇಳಿದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರಾಚೀನ ಕಾಲಕ್ಕೆ ಸೇರಿರೋ ಸಾಮುದ್ರಿಕ ಶಾಸ್ತ್ರವು ಹಲವು ರಹಸ್ಯಗಳನ್ನ ಹೊಂದಿರೋ ಗ್ರಂಥ. ಈ ಶಾಸ್ತ್ರದಲ್ಲಿ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ, ಭವಿಷ್ಯ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಸಾಮುದ್ರಿಕ ಶಾಸ್ತ್ರ ಹೇಳೋ ಪ್ರಕಾರ ಮನುಷ್ಯನ ಶರೀರ ಯಾವಾಗ ನಿರ್ಮಾಣವಾಗುತ್ತೋ ಆವಾಗ್ಲೇ ಆ ಶರೀರದಲ್ಲಿ ಕೆಲವೊಂದು ಲಕ್ಷಣಗಳು ಪ್ರಕಟವಾಗುತ್ತಂತೆ. ಆ ಶರೀರ ಬೆಳೆದಂತೆ ಅನೇಕ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭವಾಗುತ್ತವೆ. ಅಷ್ಟೇ ಅಲ್ಲ, ನಿಮ್ಮ ದೇಹದ ಮೇಲಿರೋ ಅನೇಕ ಚಿಹ್ನೆಗಳು ನಿಮ್ಮ ಪೂರ್ವಜನ್ಮದ ಕಥೆಯನ್ನು ಹೇಳುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಜೊತೆಗೆ ಮನುಷ್ಯನ ಅಂಗಗಳು, ಚಿಹ್ನೆಗಳು ಆ ವ್ಯಕ್ತಿ ಎಷ್ಟು ಭಾಗ್ಯಶಾಲಿ ಅನ್ನೋದನ್ನು ತೋರಿಸುತ್ತೆ. ಅದರ ಜೊತೆಗೆ ಆ ವ್ಯಕ್ತಿಗೆ ಎಷ್ಟನೇ ವಯಸ್ಸಿನಲ್ಲಿ ಶ್ರೀಮಂತಿಕೆ ಬರುತ್ತೆ ಅನ್ನೋದರ ಸೂಚನೆಯನ್ನು ಕೊಟ್ಟಿರುತ್ತೆ. ಹಲ್ಲಿನ ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಚ್ಚೆ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಯಾಕಂದ್ರೆ ಮಚ್ಚೆಗಳು ಕೂಡ ಶ್ರೀಮಂತಿಕೆ ಬರೋ ಲಕ್ಷಣ ಹೇಳುತ್ತವಂತೆ. ಈಗಲೇ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಮ ದೇಹದ ಮೇಲೆ ಇರೋ ಮಚ್ಚೆಗಳ ಬಗ್ಗೆ, ಅವುಗಳು ನಿಮಗೆ ಲಕ್ ತಂದು ಕೊಡುತ್ತವಾ ಅಥವಾ ಬ್ಯಾಡ್ ಲಕ್ ತಂದು ಕೊಡುತ್ತವಾ ಅನ್ನೋದನ್ನು ನೋಡ್ಕೊಂಡ್ ಬಿಡಿ. ಎದೆಯ ಮಧ್ಯಭಾಗದಲ್ಲಿ ಮಚ್ಚೆ ಇದ್ರೆ ನೀವು ಅದೃಷ್ಟವಂತರು. ಎದೆಯ ಮೇಲೆ ಕಪ್ಪು ಬಣ್ಣದ ಮಚ್ಚೆ ಸ್ಪಷ್ಟವಾಗಿ ಕಾಣಿಸ್ಕೊಂಡ್ರೆ ಶುಭ ಸಂಕೇತ. ಇಂತಹ ವ್ಯಕ್ತಿ ಅದೃಷ್ಟಶಾಲಿಯಾಗಿರ್ತಾನೆ. ಇವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಪಡೀತಾರೆ. ಇವರ ಮನಸ್ಸು ಶುದ್ಧವಾಗಿರುತ್ತೆ. ಇನ್ನು ಮಹಿಳೆಯ ಎದೆಯ ಮಧ್ಯಭಾಗದಲ್ಲಿ ಮಚ್ಚೆ ಇದ್ರೆ ಅಂತಹ ಮಹಿಳೆ ಅಲಂಕಾರ ಪ್ರಿಯೆಯಾಗಿರ್ತಾಳೆ. ಇವರಲ್ಲಿ ಒಂದಲ್ಲ ಒಂದು ಅದ್ಭುತ ಕಲೆ ಅಡಗಿರುತ್ತೆ. ಅದೇ ಕಲೆಯನ್ನ ಉಪಯೋಗಿಸಿ ಇವರು ಹಣ ಸಂಪಾದಿಸ್ತಾರೆ. ಇಂತಹ ಜನರ ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತೆ. ಅದರಲ್ಲೂ ವಿವಾಹದ ನಂತರವೇ ಇಂತಹ ಮಹಿಳೆಯರಿಗೆ ಭಾಗ್ಯೋದಯವಾಗುತ್ತೆ. ಅಂದ್ರೆ ಮದುವೆಯಾದ ಬಳಿಕವೇ ಇವರು ಸಫಲರಾಗ್ತಾರೆ. ಜೀವನ ಸಂಗಾತಿ ಇವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಸಾಥ್ ನೀಡ್ತಾರೆ. ಎರಡನೆಯದು ಮೂಗಿನ ಮೇಲಿನ ಮಚ್ಚೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇವರು ಕೂಡ ಭಾಗ್ಯಶಾಲಿಗಳು. ಈ ಜನರ ಮನಸ್ಸು ಶುದ್ಧವಾಗಿರುತ್ತೆ. ಆದ್ರೆ ಇವರಿಗೆ ಕೋಪ ಬೇಗ ಬರುತ್ತೆ. ಆದ್ರೆ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಇವರಿಗೆ ತಮಾಷೆ ಮಾಡೋದು, ನಗಿಸೋದು ಅಂದ್ರೆ ತುಂಬಾ ಇಷ್ಟ. ಮೂಗಿನ ಮೇಲೆ ಮಚ್ಚೆ ಇರೋ ವ್ಯಕ್ತಿಗಳು ಸ್ವಾಭಿಮಾನಿಗಳು. ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಮೂಗಿನ ಮೇಲೆ ಮಚ್ಚೆ ಇರೋ ವ್ಯಕ್ತಿಗೆ 30 ವರ್ಷದ ನಂತರ ಸಫಲತೆ ಸಿಗುತ್ತಂತೆ. ಇನ್ನು ಈಗ ನಾನು ಹೇಳೋದಕ್ಕೆ ಹೊರಟಿರೋ ವಿಷಯ ಕೇಳಿ ನೀವು ಶಾಕ್ ಆಗ್ತೀರಾ. ಹೌದು, ಕೋಟಿಗೆ ಒಬ್ಬರಿಗೆ ಕೈಯಲ್ಲಿ ಎಕ್ಸ್ ಮಾರ್ಕ್ ಇರುತ್ತೆ. ಈ ಮಾರ್ಕ್ ಇರೋ ವ್ಯಕ್ತಿ ಮಾತ್ರ ತುಂಬಾ ವಿಶೇಷವಾದ ವ್ಯಕ್ತಿಯಾಗಿರ್ತಾನೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ, ನಿಮ್ಮ ಹಸ್ತದಲ್ಲಿ ಎಕ್ಸ್ ಮಾರ್ಕ್ ಇದೆಯಾ ಅಂತ. ಇದೇನಾದ್ರೂ ಇದ್ರೆ ಆ ವ್ಯಕ್ತಿ ನಾಯಕ ಆಗೋದು ಗ್ಯಾರಂಟಿ. ಇವರಿಗೆ ನಾಯಕತ್ವದ ಗುಣ ಹುಟ್ಟಿನಿಂದಲೇ ಬಂದಿರುತ್ತೆ. ಸಮಾಜದಲ್ಲಿ ಗೌರವ, ಆದರ, ಕೀರ್ತಿ ಪಡೆದುಕೊಳ್ತಾರೆ. ಇಂತಹ ಜನ ಹೆಚ್ಚಿನ ಅಭಿಮಾನಿಗಳನ್ನ ಪಡೆದಿರ್ತಾರೆ. ಅಷ್ಟೇ ಅಲ್ಲ, ತಮ್ಮ ಸಾವಿನ ಬಳಿಕವೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಉಳಿಯುವಂತಹ ವ್ಯಕ್ತಿ ಇವರಾಗಿರ್ತಾರೆ. ಈ ಚಿಹ್ನೆ ಎಲ್ಲರ ಕೈಯಲ್ಲೂ ಇರೋದಿಲ್ಲ. ಪ್ರಪಂಚದ ಕೇವಲ 3% ಜನರ ಕೈಯಲ್ಲಿ ಮಾತ್ರ ಈ ಚಿಹ್ನೆ ಇರುತ್ತಂತೆ. ನೀವು ಅವರಲ್ಲಿ ಒಬ್ರಾಗಿದ್ರೆ ನಿಮ್ಮಷ್ಟು ಅದೃಷ್ಟವಂತರು ಬೇರಾರೂ ಇಲ್ಲ ಅಂತಾನೆ ಹೇಳಬಹುದು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ದೊಡ್ಡದಾದ ಕಣ್ಣುಗಳು, ಉದ್ದವಾದ ಬೆರಳುಗಳು, ಉದ್ದವಾದ ಮೂಗು, ಉದ್ದವಾದ ಕೂದಲು, ತಲೆಯ ಆಕಾರ ಚೆನ್ನಾಗಿರೋ ಮಹಿಳೆಯರು ಅದೃಷ್ಟವಂತರಾಗಿರ್ತಾರೆ. ಅಷ್ಟೇ ಅಲ್ಲ, ಯಾವ ಮಹಿಳೆಯರ ಮುಖ ಥೇಟ್ ಅವರ ಅಪ್ಪನ ಮುಖದ ಹಾಗಿರುತ್ತೋ ಅವರು ದಯಾಳು ಆಗಿರ್ತಾರೆ. ಜೊತೆಗೆ ಇತಿಹಾಸ ಸೃಷ್ಟಿಸೋರಾಗಿರ್ತಾರೆ. ಇಂತಹ ಮಹಿಳೆ ಎಲ್ಲಾ ರೀತಿಯ ದುಃಖಗಳನ್ನ ಸಹಿಸಿಕೊಳ್ತಾಳೆ.
ಯಾರಿಗೂ ಯಾವುದೇ ತೊಂದರೆ ಮಾಡದ ಮಹಿಳೆ ಇವಳಾಗಿರ್ತಾಳೆ. ತಂದೆಯ ಮುಖವನ್ನ ಹೋಲುವ ಮಹಿಳೆ ಯಾವತ್ತೂ ಯಾರ ಜೊತೆಯೂ ಕೆಟ್ಟ ಮಾತು ಆಡೋದಿಲ್ಲ. ಇವರು ತಮ್ಮ ಮೃದು ಮಾತಿನಿಂದಲೇ ಎಲ್ಲರನ್ನ ಆಕರ್ಷಿಸ್ತಾರೆ. ಹಾಗೆಯೇ ಇಂತಹ ಮಹಿಳೆಯನ್ನ ಮದುವೆಗೆ ಯೋಗ್ಯವಾದ ವಧು ಎನ್ನಲಾಗುತ್ತೆ. ಇಷ್ಟೇ ಅಲ್ಲ, ಸಾಮುದ್ರಿಕ ಶಾಸ್ತ್ರದಲ್ಲಿ ಮತ್ತೊಂದು ಮಹತ್ವವಾದ ವಿಷಯ ತಿಳಿಸಿದ್ದಾರೆ. ಯಾವ ಮಹಿಳೆಯ ಕಾಲಿನ ಕಿರುಬೆರಳು ನೆಲವನ್ನ ಸ್ಪರ್ಶಿಸೋದಿಲ್ವೋ ಅಂತಹ ಮಹಿಳೆ ಜೀವನದಲ್ಲಿ ತುಂಬಾನೇ ನೋವು ಅನುಭವಿಸ್ತಾಳೆ. ಇನ್ನು ಯಾವ ಮಹಿಳೆಯರ ಕಾಲಿನ ಕಿರುಬೆರಳು ನೆಲ ಸ್ಪರ್ಶಿಸುತ್ತೋ ಅದನ್ನ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಹಲ್ಲುಗಳ ನಡುವಿನ ಗ್ಯಾಪ್ ಇದ್ರೆ ಶುಭ ಅಂತ ಹೇಳಲಾಗುತ್ತೆ. ಅದರಲ್ಲೂ ಸ್ತ್ರೀಯರಿಗೆ ಈ ರೀತಿ ಇದ್ರೆ ಅದನ್ನ ಅತ್ಯಂತ ಶುಭ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಲ್ಲುಗಳ ನಡುವಿನ ಗ್ಯಾಪ್ ಇರೋ ಮಹಿಳೆಯರು ಬುದ್ಧಿವಂತೆ ಮತ್ತು ಎಲ್ಲವನ್ನ ತೂಗಿಸಿಕೊಂಡು ಹೋಗೋ ಸ್ತ್ರೀಯಾಗಿರ್ತಾಳೆ. ಇಂತಹ ಮಹಿಳೆಯರು ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯೋದು ಖಚಿತ. ಇವರಿಗೆ ಯಾವತ್ತೂ ಹಣದ ಕೊರತೆ ಕಾಡೋದೇ ಇಲ್ಲ. ಮುಂದಿನ ಎಲ್ಲಾ ಹಲ್ಲುಗಳ ನಡುವೆ ಗ್ಯಾಪ್ ಇರೋದು ಅಶುಭ. ಮುಂದಿನ 2 ಹಲ್ಲುಗಳ ನಡುವೆ ಗ್ಯಾಪ್ ಇರೋ ಮಹಿಳೆಯರು ತಾವು ಕಾಲಿಟ್ಟ ಜಾಗದಲ್ಲೆಲ್ಲ ಸಫಲತೆ ಪಡಿತಾರೆ. ಇವರು ತಮ್ಮಲ್ಲಿರೋ ಪ್ರತಿಭೆಯಿಂದಾನೇ ಬಹಳ ಕಠಿಣ ಕೆಲಸವನ್ನ ಸಹ ಸುಲಭವಾಗಿ ಮಾಡಿ ಮುಗಿಸ್ತಾರೆ. ಆದ್ರೆ ಇವರ ಒಂದು ನೆಗೆಟಿವ್ ಗುಣ ಅಂದ್ರೆ ತಮ್ಮ ಕೆಲಸ ಸಾಧಿಸಿಕೊಳ್ಳೋದಕ್ಕೆ ಅಥವಾ ತಮ್ಮ ಲಾಭಕ್ಕಾಗಿ ಇವರು ಇನ್ನೊಬ್ಬ ವ್ಯಕ್ತಿಗೆ ನಷ್ಟ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಅನುಭವಿಕರು ಹಿರಿಯರು ಹೇಳ್ತಾ ಇದ್ರು. ಇವರ ಜೊತೆ ಸ್ನೇಹ ಬೆಳೆಸೋ ಮುನ್ನ ತುಸು ಜಾಗ್ರತೆ ಅನ್ನುತ್ತೆ ಸಾಮುದ್ರಿಕ ಶಾಸ್ತ್ರ. ಇನ್ನು ಮುಂದಿನ 2 ಹಲ್ಲಿನ ನಡುವೆ ಗ್ಯಾಪ್ ಇರುವವರು ಪ್ರತಿದಿನ ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳಬೇಕು. ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದೀವಿ, ನೀವು ಕೇಳಬಹುದು.